ಈ ವ್ಯಕ್ತಿ ಮಾಡಿರೋ ಒಂದೇ ಒಂದು ತಪ್ಪಿಂದ ಇವ್ರ ಹೆಸರು ಇವತ್ತು ಜಗತ್ತಿನ ಶ್ರೀಮಂತರ ಪಟ್ಟಿನಲ್ಲೇ ಇಲ್ಲ. ಇವ್ರ ಹೆಸರು ರೊನಾಲ್ಡ್ ವೇನ್ಸ್ ಅಂತ. 1976ರಲ್ಲಿ ಸ್ಟೀವ್ ಜಾಬ್ಸ್, ಸ್ಟೀವ್ ವಾಜ್ನ್ಯಾಕ್ ಹಾಗೂ ಈ ವ್ಯಕ್ತಿ ಸೇರ್ಕೊಂಡು ಆಪಲ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಆಪಲ್ ಕಂಪ್ನಿ ಯಾವ್ದು ಹೇಳಿ? ಆಪಲ್ ಮೊಬೈಲ್ಸ್, ಆಪಲ್ ಟ್ಯಾಬ್ ಮತ್ತೆ ಆಪಲ್ ಲ್ಯಾಪ್ಟಾಪ್ ಎಲ್ಲ ಬರ್ತಾವಲ್ವಾ, ಆ ಕಂಪನಿನೇ ಇದು. ಬಟ್ ಆಪಲ್ ಕಂಪ್ನಿ ಅವಾಗ ತಾನೇ ಸ್ಟಾರ್ಟ್ ಆಗಿರುತ್ತಲ್ವಾ, ಇವ್ರಿಗೆ ತುಂಬಾ ಭಯ ಇರುತ್ತೆ ಈ ಕಂಪನಿ ಮುಂದೆ ಹೋಗಿ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಕಂಪನಿ ಸ್ಟಾರ್ಟ್ ಆದ ಕೇವಲ 12 ದಿನದಲ್ಲೇನೆ ಅವರ 10% ಸ್ಟೇಕ್ ನ ಕೇವಲ $800 ಅಂದ್ರೆ ಕೇವಲ 8,000 ರೂಪಾಯಿಗೆ ಸೆಲ್ ಮಾಡಿಬಿಡ್ತಾರೆ. ಆತರ ಭಯ ಪಟ್ಕೊಂಡು ಅವತ್ತು ಆಪಲ್ ಕಂಪನಿಯ ಓನರ್ಶಿಪ್ ನ ಸೆಲ್ ಮಾಡಿದ್ರಿಂದ ಇವತ್ತು ಈ ವ್ಯಕ್ತಿಯ ನೆಟ್ವರ್ತ್ ಕೇವಲ $4 ಲಕ್ಷ ಅಂದ್ರೆ ಕೇವಲ 3.5 ಕೋಟಿ ಮಾತ್ರ ಇದೆ. ಒಂದ್ ವೇಳೆ ಆ 10% ಏನಾದ್ರು ಅವ್ರು ಸೆಲ್ ಮಾಡದೆ ಇವತ್ತೇನಾದ್ರು ಹಂಗೆ ಇಟ್ಕೊಂಡಿದ್ರು ಕೂಡ, ಅವ್ರ ಓನರ್ಶಿಪ್ ನ ಡೈಲ್ಯೂಟ್ ಮಾಡಿದ್ರು ಕೂಡ, ಇವತ್ತು ಅವ್ರ ಹತ್ರ ಕೇವಲ 0.5% ಓನರ್ಶಿಪ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇವತ್ತು ಆಪಲ್ ಕಂಪನಿಯ ವ್ಯಾಲ್ಯೂಯೇಷನ್ ಎಷ್ಟಿದೆ ಹೇಳಿ? $4 ಟ್ರಿಲಿಯನ್ ಇದೆ. ಇವ್ರ ಹತ್ರ ಕೇವಲ 0.5% ಓನರ್ಶಿಪ್ ಇದ್ದಿದ್ರು ಕೂಡ ಅವರ ನೆಟ್ವರ್ತ್ ಇವತ್ತು $20 ಬಿಲಿಯನ್ ಆಗಿರ್ತಿತ್ತು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1,80,000 ಕೋಟಿಗಿಂತ ಜಾಸ್ತಿ ಹಣ. ಅದಕ್ಕೇನೆ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ರಿಸ್ಕ್ ಆಯ್ತು ಇಷ್ಕ್ ಹೈ ಅಂತ ಹೇಳ್ತಾರೆ.